ನರೇಂದ್ರ ಮೋದಿಯವರನ್ನೇ ಮಿಡ್ ನೈಟಲ್ಲಿ ಬಂದು ಸತತವಾಗಿ ಲೈವನ್ನು ಮಾಡುವಂತೆ ಮಾಡಿದ್ದೆ ಕಾಕ್ರೋಚ್ ಮೂವ್ಮೆಂಟಿನ ಬಹಳ ದೊಡ್ಡ ಸಕ್ಸಸ್. मुझे तो गालियां दी गई, मेरी स्वर्गीय माता को भी गालियां दी गई कि बचपन में गलतियां होती हैं और बचपन में गलतियों से सुधरने का अवसर भी होता है. ये गुमराह बच्चे हैं, उनको राह दिखाना हमारा काम है. मैं उन्हें माफ करना चाहता हूँ. ಹಾಗೆ ನರೇಂದ್ರ ಮೋದಿಯವರ ತಾಯಿ ಬಗ್ಗೆ ಮಾತಾಡಿದ್ರು, ನನಗೆ ಬಾಯಿ ಬಂದಂಗೆ ಬೈದರು, ಆದರೆ ವಿದ್ಯಾರ್ಥಿಗಳನ್ನು ಕ್ಷಮಿಸೋಣ ಅಂತ ಹೇಳಿದ್ರು. ಅದೇ 20ನೇ ತಾರೀಕು ಇದೇ ವಿದ್ಯಾರ್ಥಿಗಳ ಮೇಲೆ ಸಿಕ್ಕಾಪಟ್ಟೆ ಹೊಡೆದ್ರಲ್ಲ, ರಕ್ತ ಹರಿತಲ್ಲ, ಆ ಸಂದರ್ಭದಲ್ಲಿ ಆ ಮೂಮೆಂಟ್ ನಡೀತಿರ್ಬೇಕಾದ್ರೆ ಇಮ್ಮಿಡಿಯೇಟಾಗಿ ಬಂದು ಇದೇ ಫೇಸ್ಬುಕ್ಕಲ್ಲಿ ಲೈವ್ ಬಂದು, ಇದೇ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದು, ಇದೇ ಯೂಟ್ಯೂಬ್ಗಳಲ್ಲಿ ಲೈವ್ ಬಂದು, ಅಥವಾ ದೇಶವನ್ನು ಉದ್ದೇಶಿಸಿ ತುರ್ತು ಮಾತಾಡಲೇಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ರೆ, ಮಕ್ಕಳಿಗೆ ಹೊಡಿಬೇಡಿ, ನಾನು ನೋಡ್ತಾ ಇದ್ದೀನಿ, ಸ್ಟಾಪ್ ಇಟ್, ಆದೇಶ ಕೊಡ್ಬೋದಿತ್ತಲ್ಲ. ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಾಕ್ರೋಚ್ ಮೂಮೆಂಟ್ ಶುರುವಾದಾಗ ಹೊಸ್ಕಾಗ್ತೀವಿ, ಹಿಟ್ ಸ್ಪ್ರೇ ಮಾಡ್ತೀವಿ, ಯಾವುದೋ ಇನ್ಸ್ಟಾಗ್ರಾಮಲ್ಲಿ 1 ಕೋಟಿ ಫಾಲೋವರ್ ಆದ ತಕ್ಷಣ ಏನು ದೊಡ್ಡ ಇದಾ, ಫೀಲ್ಡಿಗೆ ಬಂದು ತೋರಿಸ್ರೋ ಅಂಥೇಳಿ ಸವಾಲು ಹಾಕಿದ್ರು. ಆಮೇಲೆ ಈ ಅಭಿಜಿತ್ ದೀಪ್ಗೆ ಒಂದಿಷ್ಟನ್ನು ಕರ್ಕೊಂಡು ಜಂತರ್ ಮಂತರ್ಗೆ ಹೋದಾಗ ಮೊದಲನೇ ದಿನ 1-2 ಸಾವಿರ ಜನ ಸೇರಿದ್ರು. ಇವರು ಅದನ್ನು 20 ಜನ ಇದ್ದರು, 30 ಜನ ಇದ್ದರು, ಮುಗಿದೇ ಹೋದ ಅಧ್ಯಾಯ ಇದು ಅಂತ ಏನೇನೋ ನೆರೇಟಿವ್ನ ಸೃಷ್ಟಿ ಮಾಡಿದ್ರು. ನೋಡ್ತಾ ಇದ್ದ ಹಾಗೆ ಲಕ್ಷಾಂತರ ಜನ ಸೇರ್ಕೊಂಡ್ರು. ಇವತ್ತಿಗೆ ರಿಸಲ್ಟ್ ಬಂದಿದೆ. ಅವ್ರು ಏನೇನು ಬೇಡಿಕೆಗಳನ್ನು ಇಟ್ಟರೋ ಅದೆಲ್ಲ ಬೇಡಿಕೆಗಳು ಈಡೇರೋಗಿದೆ. ಈ ಕಾಕ್ರೋಚ್ ಮೂಮೆಂಟು ಸಕ್ಸಸ್ ಆಗಿದ್ದಕ್ಕೆ ಒಂದು ಎಕ್ಸಾಂಪಲ್ ಏನು ಗೊತ್ತಾ, ಮೇಜರ್ ಎಕ್ಸಾಂಪಲ್. ಹೊಸ್ಕಾಗ್ತೀನಿ, ಹಿಟ್ ಸ್ಪ್ರೇ ಹಾಕ್ತೀನಿ ಅಂಥೇಳಿ ಸ್ವಕುಚ ಮರ್ದನ ಮಾಡ್ಕೊಂಡವ್ರನ್ನ ನಾವು ಬದಿಗಿಟ್ಟು ಮಾತಾಡಿ. ನರೇಂದ್ರ ಮೋದಿಯವರು ಇವತ್ತು ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಎಲ್ಲ ಮಾಧ್ಯಮಗಳಲ್ಲಿ ನ್ಯೂಸ್ ಆಗಿ ಚರ್ಚೆ, ಬೆಳಗ್ಗೆಯಿಂದ ಆ ರಾತ್ರಿ 8 ಗಂಟೆವರೆಗೂ ಚರ್ಚೆ. ಮೋದಿ 8 ಗಂಟೆ ಬರ್ತಿದ್ದಾರೆ, ಏನಾಗ್ಬೋದು? ಮೋದಿ 8 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ, ಏನಾಗ್ಬೋದು? 12 ವರ್ಷದಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯದ ನರೇಂದ್ರ ಮೋದಿಯವರು ರಾತ್ರಿ 8 ಗಂಟೆಗೆ ಬಂದು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂದಾಗೆಲ್ಲ ಮಾಧ್ಯಮಗಳಲ್ಲೆಲ್ಲ ಇದ್ದು ಬಿದ್ದು ಗೋಧಿ ಮೇಡದಿಂದ ಹಿಡಿದು ಬೇದಿ ಮೇಡದವರೆಗೂ ಏನು ಮಾತಾಡ್ಬೋದು? ಆ ಥರ ಕ್ರಾಂತಿ ಆಗ್ತದ, ಈ ಥರ ಕ್ರಾಂತಿ ಆಗ್ತದ, ಏನು ಬಿಲ್ಡಪ್ ಕೊಟ್ಟಿದ್ದು ಏನೋ 8 ಗಂಟೆಗೆ ಬಂದು ಮಾತಾಡಿ ಹೋಗ್ತಾರೆ. ಬಟ್ ಮೋದಿ 8 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂದರೆ ಅದಕ್ಕೊಂದು ಸೌಂಡ್ ಇರೋದು. ಆದರೆ ಕಳೆದ 8-10 ದಿನಗಳಲ್ಲಿ ಮೋದಿಯವರು 4 ಬಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದುಬಿಟ್ಟಿದ್ದಾರೆ. ಅದು ಮಿಡ್ ನೈಟ್ ಲೈವು. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ? ಕಾಕ್ರೋಚ್ ಮೂಮೆಂಟ್, ವಿದ್ಯಾರ್ಥಿಗಳ ಚಳವಳಿಗೆ ಸಂಬಂಧಪಟ್ಟ ಹಾಗೆ. ನರೇಂದ್ರ ಮೋದಿಯವರನ್ನೇ ಮಿಡ್ ನೈಟಲ್ಲಿ ಬಂದು ಸತತವಾಗಿ ಲೈವನ್ನು ಮಾಡುವಂತೆ ಮಾಡಿದ್ದೆ ಕಾಕ್ರೋಚ್ ಮೂಮೆಂಟಿನ ಭಾಳ ದೊಡ್ಡ ಸಕ್ಸಸ್. ಮೋದಿಯವರನ್ನೇ ಮಾತನಾಡಿಸುವಷ್ಟು, ನಿದ್ದೆಗೆಡಿಸುವಷ್ಟು, ಮಿಡ್ ನೈಟಲ್ಲಿ ಬಂದು ಲೈವ್ ಮಾಡಿಸುವಷ್ಟು ಸಕ್ಸಸ್ಫುಲ್ ಹೋರಾಟವನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ. ದಟ್ಸ್ ಕಾಲ್ಡ್ ಜೆನ್ಸಿ ಮೂಮೆಂಟ್. ಈಗ ಲೇಟೆಸ್ಟ್ ವಿಡಿಯೋ ನರೇಂದ್ರ ಮೋದಿಯವ್ರದ್ದು, ಸ್ವಲ್ಪ ನೋಡ್ಕೊಂಡು ಬನ್ನಿ. हाय फ्रेंड्स, आज तो मन करता है बस आपसे ही बातें करूं. जंतर मंतर पर जो कुछ भी हुआ देश और दुनिया ने देखा है. कुछ शरारती बच्चों ने भद्दी गालियां बोली. किसी भी सभ्य समाज को शोभा न दे ऐसे शब्दों का प्रयोग किया गया. मुझे तो गालियां दी गई, मेरी स्वर्गीय माता को भी गालियां दी गई. न जाने कितना भद्दा स्वरूप था. लेकिन मैं आज बात करना चाहता हूं कि बचपन में गलतियां होती हैं और बचपन में गलतियों से सुधरने का अवसर भी होता है और यही तो बचपना है. और इसलिए मैं समाज के अंदर जो आक्रोश है उसको भली भांति समझ सकता. एक कल्चरल शॉक है कि हमारी बेटियां इस प्रकार की भाषा कैसे बोल सकती हैं. लेकिन समय है इन बच्चों को गले लगा करके राह दिखाने का. ये गुमराह बच्चे हैं, उनको राह दिखाना हमारा काम है. उनको सजा देना, अदालतों के चक्कर कटवाना, समाज में उनको प्रताड़ित करना, इससे हम परिस्थितियां नहीं बदल पाएंगे. मैं उन्हें माफ करना चाहता हूं. समाज भी मेरी इस बात को स्वीकार करे. ಈ ವಿಡಿಯೋದಲ್ಲಿ ಮೋದಿಯವರು ಬಾಯಿ ಬಂದಂಗೆ ನಂಗೆ ಬೈದರು, ಸಿಕ್ಕಾಪಟ್ಟೆ ಬೈದರು, ಯಾವ್ಯಾವ ಶಬ್ದಗಳಲ್ಲಿ ಬೈದರು, ನನ್ನ ಅಮ್ಮನಿಗೆ ಬೈದರು, ದಾರಿ ತಪ್ಪಿದ ಮಕ್ಕಳು, ಅವ್ರನ್ನ ಶಿಕ್ಷಿಸಬಾರ್ದು, ಅವ್ರ ಮೇಲೆ ಕೇಸ್ ಹಾಕಬಾರ್ದು, ಅವ್ರನ್ನ ಕ್ಷಮಿಸಬೇಕು, ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಬೇಕು, ಆ ಮಕ್ಕಳನ್ನು ನಮ್ಮ ಜೊತೆಗೆ ಹಾಕ್ಕೊಂಡು ಒಂದೊಳ್ಳೆ ದೇಶವನ್ನು ಕಟ್ಟಬೇಕು. ಮಾತೇ ಮಾತು. ಒಬ್ಬ ಕರುಣಾಮಯಿ
ದೇವರಂಥ ಮನುಷ್ಯ ಮೋದಿ ಅಂದರೆ ಕರುಣಾಮಯಿ, ದೇವರಂಥ ಮನುಷ್ಯ. ಗೋಧ್ರಾ ಹತ್ಯಾಕಾಂಡ ಇನ್ನಿತರ ಕಾನ್ಸೆಪ್ಟ್ಗಳ ಬಗ್ಗೆ ಈಗ ಬೇಡ ಮಾತಾಡೋದು. ಏನಪ್ಪ ಅದು ಗೋಧ್ರಾ ಹತ್ಯಾಕಾಂಡ? ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ಅವರ ಕಣ್ಣೆಳತಿಯಲ್ಲಿ ನಡೆದಿದ್ದು ಏನು, ಏನಾಯಿತು, ಯಾರ ಹೊಟ್ಟೆನ ಯಾವುದರಲ್ಲಿ ಸೀಳಿದ್ರು, ಗರ್ಭಿಣಿಯರ ಕಥೆ ಏನಾಯಿತು, ಬಿಲ್ಕಿಸ್ ಬಾನು ಪ್ರಕರಣ ಏನು, ಗ್ಯಾಂಗ್ ರೇಪ್ ಕಥೆಗಳೇನು, ಮೋದಿಯವರ ಕಣ್ಣೆಳತಿಯಲ್ಲಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಏನು ನಡೀತು, ಆ ಚರ್ಚೆ ವಿಸ್ತಾರವಾಗಿ ಮಾತಾಡೋಣ. ಕರುಣಾಮಯಿ, ಕ್ಷಮೆಯ ಧರಿತ್ರಿ, ಭಾಳ ಒಳ್ಳೆ ಮನುಷ್ಯ. ವಿದ್ಯಾರ್ಥಿಗಳನ್ನು ಕ್ಷಮಿಸಬೇಕು, ನಾನು ಅಮ್ಮನೇ ಬೈದರು. ಅದೇನೋ ರಿಷಿಕಾ ಸಿಂಗೋ ಯಾರೋ ಒಂದಿಷ್ಟು ವಿದ್ಯಾರ್ಥಿಗಳು ಆಕ್ರೋಶ ಭುಗಿಲೆದ್ದಾಗ ಯಾವಾಗ ಪೊಲೀಸರು ಮೊನ್ನೆ 20ನೇ ತಾರೀಕು ವಿದ್ಯಾರ್ಥಿಗಳಿಗೆ ಶರಂಪುರ ಬಡಿತಾರೋ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಾಳ್ಮೆಯ ಕಟ್ಟೆ ಒಡೆದು ನೋವಲ್ಲಿ ಆಕ್ರಂದನದಲ್ಲಿ ರಕ್ತ ಸುರಿಸ್ಕೊಂಡು ಮೋದಿಯವರು ಬೈದಿದ್ದಾರೆ. ತಪ್ಪು. ಈ ದೇಶದ ಪ್ರಧಾನಮಂತ್ರಿಯನ್ನು ಟೀಕಿಸ್ಬೋದು, ವಿಮರ್ಶೆ ಮಾಡ್ಬೋದು. ನಾವು ಮಾಡ್ತಿದ್ದೀವಪ್ಪ, ನೂರಾರು ವಿಡಿಯೋಗಳು ನಾನು ಮಾಡಿದ್ದೇನೆ, ಮೋದಿಯವರನ್ನು ವಿಮರ್ಶೆ ಮಾಡಿದ್ದೇನೆ. ಆದರೆ ಎಲ್ಲೂ ಕೂಡ ಅವಾಚ್ಯವಾಗಿ ಮೋದಿಯವರನ್ನು ನಾನು ನಿಲ್ಲಿಸುವಂಥ ಕೆಲಸವನ್ನು ನಾನು ಮಾಡಲ್ಲ. ಅದರ ಅಗತ್ಯ ಕೂಡ ಇಲ್ಲ, ಅದು ಮಾಡಬಾರ್ದು. ಅವರು ಒಳ್ಳೆ ಕೆಲಸ ಮಾಡ್ತಾರೋ ಕೆಟ್ಟ ಕೆಲಸ ಮಾಡ್ತಾರೋ, ಸೈದ್ಧಾಂತಿಕವಾಗಿ ಅವ್ರಿಗೂ ನಮಗೂ ಅನೇಕ ಭಿನ್ನಾಭಿಪ್ರಾಯ ಇರ್ಬೋದು. ಅವರು ಪ್ರತಿನಿಧಿಸುವ ಪಕ್ಷ, ಅವರ ಸಿದ್ಧಾಂತ, ಅವರ ಕಾರ್ಯವೈಖರಿ, ಅದರ ಬಗ್ಗೆ ನಮಗೆ ಏನೇ ಅಸಮಾಧಾನ ಇದ್ದರೂ ಕೂಡ ಅವ್ರನ್ನ ಟೀಕಿಸಬೇಕಾದ್ರೆ ಒಂದೊಳ್ಳೆ ಶಬ್ದವನ್ನು ಬಳಸಿ ಟೀಕೆ ಮಾಡಬೇಕು. ತೀರ ಕೆಟ್ಟ ಕೊಳಕೋ ಬೈಗಳನ್ನು ನಾವು ಬೈಲೇಬಾರ್ದು. ಹಾಗೆ ನರೇಂದ್ರ ಮೋದಿಯವರ ತಾಯಿ ಬಗ್ಗೆ ಮಾತಾಡಿದ್ರು, ನನಗೆ ಬಾಯಿ ಬಂದಂಗೆ ಬೈದರು, ಆದರೆ ವಿದ್ಯಾರ್ಥಿಗಳನ್ನು ಕ್ಷಮಿಸೋಣ ಅಂತ ಹೇಳಿದ್ರು. ಅದೇ 20ನೇ ತಾರೀಕು ಇದೇ ವಿದ್ಯಾರ್ಥಿಗಳ ಮೇಲೆ ಸಿಕ್ಕಾಪಟ್ಟೆ ಹೊಡೆದ್ರಲ್ಲ, ರಕ್ತ ಹರಿತಲ್ಲ, ಆ ಸಂದರ್ಭದಲ್ಲಿ ಆ ಮೂಮೆಂಟ್ ನಡೀತಿರ್ಬೇಕಾದ್ರೆ ಇಮ್ಮಿಡಿಯೇಟಾಗಿ ಬಂದು ಇದೇ ಫೇಸ್ಬುಕ್ಕಲ್ಲಿ ಲೈವ್ ಬಂದು, ಇದೇ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದು, ಇದೇ ಯೂಟ್ಯೂಬ್ಗಳಲ್ಲಿ ಲೈವ್ ಬಂದು, ಅಥವಾ ದೇಶವನ್ನು ಉದ್ದೇಶಿಸಿ ತುರ್ತು ಮಾತಾಡಲೇಬೇಕು ಅಂಥೇಳಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ರೆ, ಮಕ್ಕಳಿಗೆ ಹೊಡಿಬೇಡಿ, ನಾನು ನೋಡ್ತಾ ಇದ್ದೀನಿ, ಸ್ಟಾಪ್ ಇಟ್, ಆದೇಶ ಕೊಡ್ಬೋದಿತ್ತಲ್ಲ. ನಮ್ಮ ಮಕ್ಕಳಲ್ವಾ, ಕ್ಷಮಿಸ್ಬಿಡೋಣ. ಅವ್ರು ಯಾರು, ಬೇರೆಯವರ? ನಮ್ಮ ಮಕ್ಕಳಲ್ವಾ? ಫಂಡಿಂಗು ಅಂತ ಹೇಳ್ಬಿಟ್ಟು ಎಲ್ಲದೂ ಸುಳ್ಳು ಆದಮೇಲೆ, ಮೂಮೆಂಟ್ ಸಕ್ಸಸ್ ಆದಮೇಲೆ 4 ಬಾರಿ ನೀವು ಫೇಸ್ಬುಕ್ಕಲ್ಲಿ ಬಂದು ವಿಡಿಯೋ ಮಾಡ್ತೀರಿ, ಕ್ಷಮೆ ಬಗ್ಗೆ ಮಾತಾಡ್ತಿದ್ದೀರಿ, ಕ್ಷಮೆಯಾದರಿತ್ರಿ, ಭಾಳ ದೊಡ್ಡ ಮನುಷ್ಯ, ಒಳ್ಳೆ ಮನುಷ್ಯ ಅಂತ ನೀವು ಅನ್ಸ್ಕೊತಿದ್ದೀರಿ. ಆದರೆ ಆ ಸಂದರ್ಭದಲ್ಲಿ ಪ್ರದರ್ಶನವಾಗದ ನಿಮ್ಮ ಒಳ್ಳೆತನ, ಸಂದರ್ಭವಲ್ಲದ ಸಂದರ್ಭದಲ್ಲಿ ಅದೇನೇ ಪ್ರದರ್ಶನ ಆದರೂ ಕೂಡ ಅದು ಕಪಟ ಅಂತ ಅನಿಸ್ಬಿಡುತ್ತೆ. ಮತ್ತೊಮ್ಮೆ ನೀವು ವಿಮರ್ಶೆಗೊಳಗಾಗ್ತೀರಿ. ಈ ದೇಶದಲ್ಲಿ ಮೋದಿಯವರನ್ನ ಮಾತ್ರ ಅಲ್ಲ, ಗಾಂಧಿಯವರನ್ನು ಬಾಯಿ ಬಂದಂಗೆ ಬೈತಾರೆ ಗೋಡ್ಸೆ ಆರಾಧಕರು. ಪ್ರಜಾಪ್ರಭುತ್ವ ದೇಶ, ಸಾರ್ವಭೌಮತ್ವ ಸಾರುವ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತೇಳಿ ಇಲ್ಲಿನ ಅನೇಕತೆಯ ವಿರುದ್ಧವಾಗಿ ನಡೆಯುವಂಥ ಪ್ರಯತ್ನದ ಭಾಗವಾಗಿ ಗಾಂಧಿಯನ್ನು ಟೀಕಿಸ್ತಾರೆ, ನೆಹರೂನ ಟೀಕಿಸಿದ್ದಾರೆ, ರಾಹುಲ್ ಗಾಂಧಿಯವ್ರಿಗೂ ಟೀಕಿಸ್ತಾರೆ, ಅವ್ರ ಅಮ್ಮನ ಬಗ್ಗೆ ಮಾತಾಡ್ತಾರೆ. ಸೋನಿಯಾ ಗಾಂಧಿಯವರು ಇಟಲಿ, ಬಾರು, ಡ್ಯಾನ್ಸು. ಯಾರು? ಅಂಧ ಭಕ್ತರು ಯಾರು? ನಿಮ್ಮ ಕಡೆ ಇರೋರು. ಅವರ ಕೆಟ್ಟ ಕೊಳಕು ಬೈಗುಳವನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ ಮೋದಿಯವರೇ? ನಿಮ್ಗೆ ಗೊತ್ತಿಲ್ವಾ ಅದು? ಈಗ ನಮಗೆಲ್ಲ ಯಾವ್ಯಾವ ಭಾಷೆಯಲ್ಲಿ ನಿಂದಿಸ್ತಾರೆ. ವೈಚಾರಿಕತೆಯನ್ನು ಒಳ್ಳೆ ಪದಗಳಲ್ಲಿ ಎದುರಿಸಲಾಗದ ಹೇಡಿಗಳು, ಮುಖೇಡಿಗಳು, ನಮ್ಮ ತಾಯಿ, ನಮ್ಮ ಕುಟುಂಬ, ಯಾರನ್ನೂ ಬಿಡಲ್ಲ. ತೀರಾ ಅತ್ಯಾಚಾರದಂಥ ಬೆದರಿಕೆಗಳನ್ನು ಹಾಕ್ತಾರೆ. ಮುಖೇಡಿಗಳು, ಮುಖಗಳೇ ಇರಲ್ಲ. ರಾಮನ ಫೋಟೋ ಇರುತ್ತೆ, ಆಂಜನೇಯ ಫೋಟೋ ಇರ್ತದೆ, ಭಾರತ್ ಮಾತೆ ಫೋಟೋ ಹಾಕ್ಕೊಂಡಿರ್ತಾರೆ. ಮ್ಯಾಕ್ಸಿಮಮ್ ನರೇಂದ್ರ ಮೋದಿಯವರೇ ನಿಮ್ಮ ಫೋಟೋನೇ ಹಾಕೊಂಡಿರ್ತಾರೆ ಡಿ ಪಿಲಿ. ಅವರ ಭಾಷೆಗಳು ನೋಡಬೇಕು. ಇದೇ ಥರ ತಾಯಿಯನ್ನು ಬಿಡಲ್ಲ. ನಿಮ್ಮ ತಾಯಿನ ಬೈದಾಗ ಹೇಗೆ ನಿಮಗೆ ನೋವಾಯಿತು, ಆ ನೋವನ್ನು ಕ್ಷಮೆಯ ಮೂಲಕ ವ್ಯಕ್ತಪಡಿಸುವಂಥ ನಿಮ್ಮ ರಿವಾಜು ಅದೇನೇ ಇರಲಿ. ಡಿ ಪಿಯಲ್ಲಿ ನಿಮ್ಮ ಫೋಟೋ ಇಟ್ಕೊಂಡೆ ಕೆಟ್ಟದಾಗ ಬೈತಾರೆ ಅಂಥ ಭಕ್ತರು. ಮಾತೃ ದೇವೋಭವ ಅಂತಾರೆ, ಬೇಟಿ ಪಡವೋ ಬೇಟಿ ಬಚಾವೋ, ಬಾಯಲ್ಲಿ ಶುದ್ಧ ಕೊಳಕು ಮಾತು. ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಿರಲ್ವಾ? ಈ ಅಂಧ ಭಕ್ತರನ್ನ ನೀವು ನಿಯಂತ್ರಿಸ್ಬೋದಿತ್ತಲ್ವ? ಅವರು ಇನ್ನೊಬ್ಬರ ತಾಯಿಯನ್ನು ಬೈತಾ ಇದ್ದಾಗ, ತೀರಾ ಸೋನಿಯಾ ಗಾಂಧಿ ಅಂಥವ್ರನ್ನ ನಿಂದಿಸ್ತಿದ್ದಾಗ, ಆಗ ಕೂಡ ನಿಮಗೆ ತಾಯಿ ವಾತ್ಸಲ್ಯ, ಮಾತೃ ಮಮತೆ, ನೋವು, ಸಂಕಟಗಳೆಲ್ಲ ಆಗಬೇಕಾಗಿತ್ತು. ಇವತ್ತು ನಿಮ್ಮ ತಾಯಿಗೆ ಬೈದಿದ್ದಕ್ಕೆ, ನಿಮಗೆ ಬೈದಿದ್ದಕ್ಕೆ ನಿಮಗೆ ನೋವಾಗಿದೆ, ಅದು ತಪ್ಪು, ಬೈಬಾರ್ದು ಅನ್ನೋದೇ ನಮ್ಮ ವಾದ. ಆದರೆ ಅದರ ಜೊತೆಗೆ ಇನ್ನೊಬ್ಬರ ತಾಯಿಯನ್ನು ನಿಂದಿಸ್ತಿದ್ದಾಗ, ನಿಮ್ಮ ರಾಜಕಾರಣದ ವ್ಯವಸ್ಥೆ ಒಳಗಡೆ ಇನ್ನೊಬ್ಬ ನಾಯಕನ ತಾಯಿಯನ್ನು ಪರಮ ತುಚ್ಛವಾಗಿ ಬಾರ್ ಡ್ಯಾನ್ಸರ್ ಅಂತ ಇದ್ದಾಗ ಹಂಗೆ ಹೇಳ್ಬಾರ್ದು. ಇವತ್ತು ಈ ವಿಚಾರ ವಿಮರ್ಶೆ ಮಾಡ್ತಿರೋಂಥ ನನಗೂ ಕೂಡ ಒಬ್ಬಳು ತಾಯಿ ಇದ್ದಾಳೆ, ಆಕೆಯನ್ನು ನಿಂದಿಸ್ತಾರೆ.
ಒಂದು ಫೇಕ್ ಪ್ರೊಪಗಂಡದ ಭಾಗವಾಗಿ ನನ್ನ ತಾಯಿಯ ಚಾರಿತ್ರ್ಯ ವಧೆ ಕೂಡ ಮಾಡ್ತಾರೆ. ಪ್ರತಿನಿತ್ಯ ಪ್ರತಿ ಕ್ಷಣ ಇವರೆಲ್ಲರೂ ಕೂಡ ಮೋದಿಯವರೇ ನಿಮ್ಮ ಭಕ್ತರೇ, ಅಂಧ ಭಕ್ತರೇ, ನಿಮ್ಮ ಹಿಂಬಾಲಕರೇ, ನಿಮ್ಮ ಅಭಿಮಾನಿಗಳೇ. ಕೆಟ್ಟ ಪರಮ ಕೊಳಕಾದಂಥ ಬೈಗುಳವನ್ನು ಬೈತಾರೆ. ನಿಮಗೆ ಬೈದಿದ್ದೇನೂ ಅಲ್ಲ ಆ ಲೆಕ್ಕದಲ್ಲಿ. ಆ ಪಾಪ ಹುಡುಗಿ ಕ್ಷಮೆ ಕೂಡ ಕೇಳಿದಾಳೆ. ಅದು ಮಾಡಬಾರ್ದು. ಆಕೆಗೆ ಬುದ್ಧಿ ಬರಲಿ. ಎಲ್ಲರಿಗೂ ದೇವರು ಸಭ್ಯತೆಯಿಂದ ಪ್ರತಿಕ್ರಿಯಿಸುವಂತಹ ಬುದ್ಧಿ ಕೊಡಲಿ. ಆದರೆ ಬುಡಕ್ಕೆ ಬಂದಾಗ, ತೀರಾ ಗಾಂಧಿಯನ್ನು ನಿಂದಿಸ್ತಿದ್ದಾಗ ನೀವು ಸೈಲೆಂಟ್ ಆಗಿದ್ರಿ. ನೀವ್ಯಾವತ್ತೂ ಕೂಡ ಗಾಂಧಿನ ಬಿಟ್ಕೊಡ್ಲಿಲ್ಲ. ಗಾಂಧಿನ ಬಿಟ್ಟು ಭಾರತ ದೇಶ ಇಲ್ಲ ಅಂತ ಹೇಳ್ತಾನೆ ಬಂದ್ರಿ. ಆದರೆ ಇದೇ ಗಾಂಧಿಯನ್ನು ನಿಂದಿಸುವಂಥ ಗೋಡ್ಸೆ ಆರಾಧಕರು ಕೂಡ ನಿಮ್ಮ ಅಭಿಮಾನಿಗಳೇ ಮ್ಯಾಕ್ಸಿಮಮ್. ಜೈ ಗೋಡ್ಸೆ ಅಂತ ಹೇಳ್ತಾರೆ. DP-ಯಲ್ಲಿ ನಿಮ್ಮ ಫೋಟೋ ಇಟ್ಕೊಂಡಿರ್ತಾರೆ ಮ್ಯಾಕ್ಸಿಮಮ್. ಒಂದಿಷ್ಟು ಹುಡುಕಿದ್ರೆ ಸಿಗ್ತಾವೆಲ್ಲ. ನನ್ನ ಫೋಟೋನ ನಿಮ್ಮ DP-ಯಲ್ಲಿ ಹಾಕ್ಕೊಂಡು ಇಂಥ ಕೆಲಸ ಮಾಡಿಬಿಡ್ರಪ್ಪ, ನನ್ನ ಫೋಟೋವನ್ನು DP-ಯಲ್ಲಿ ಹಿಡ್ಕೊಂಡ್ರು ಜೈ ಗಾಂಧಿ ಅನ್ನಿ, ಜೈ ನೆಹರು ಅನ್ನಿ, ಜೈ ಅಂಬೇಡ್ಕರ್ ಅನ್ನಿ, ಈ ಥರದ ಘೋಷಣೆಗಳನ್ನು ಮಾಡಿ ಸಮಾನತೆ ಸಾಮರಸ್ಯವನ್ನು ಸಾರುವಂಥ ಪ್ರಯತ್ನವನ್ನು ಒಬ್ಬ ಪ್ರಧಾನಿಯಾಗಿ ಮಾಡಿ. ತೀರಾ ಬುಡಕ್ಕೆ ಬಂದಾಗೆಲ್ಲ ಹಿಂಗೆ ಬೈದರು, ಬೇಜಾರಾಯಿತು. ಹಾಗಂತ ಈ ದಾರಿ ತಪ್ಪಿದ ಮಕ್ಕಳನ್ನು ಶಿಕ್ಷೆಗೆ ಕೊಡೋದಕ್ಕಾಗತ್ತಾ, ಶಿಕ್ಷಿಸೋದಕ್ಕಾಗತ್ತಾ? ಕ್ಷಮಿಸಿದ್ದೀನಿ ಅಂದರೆ ಹಾಗಾಗಲ್ಲ. ದೇಶವನ್ನು ನಡೆಸುವಂಥ ಪ್ರಧಾನಿ ಎಲ್ಲ ರೀತಿಯ ಹೇಟ್ರೇಟ್ಗಳನ್ನು, ಎಲ್ಲ ರೀತಿಯ ಹೇಟ್ಗಳನ್ನು, ಎಲ್ಲ ರೀತಿಯ ದ್ವೇಷಗಳನ್ನು ದ್ವೇಷಿಸಿ ಪ್ರೀತಿಯ ಬೀಜವನ್ನು ಬಿತ್ತುವಂಥ ಪ್ರಯತ್ನವನ್ನು ಮಾಡಬೇಕು. ಆಗ ನೀವು ಮಿಡ್ ನೈಟ್ ಬರ್ತಿರೋ, ಇಲ್ಲ ಮಠ ಮಧ್ಯಾಹ್ನ ಬರ್ತಿರೋ, ಇಲ್ಲ ಒಂದು ಇಳಿ ಸಂಜೆ ಬರ್ತಿರೋ, ಇಲ್ಲ ಬೆಳಗ್ಗೆ ನಾವು ಹೇಳ್ಬೇಕಾದ್ರೆ ಬರ್ತಿರೋ, ಹೆಂಗೆ ಬೇಕಾದರೂ ಬನ್ನಿ ಲೈವ್. ನಿಮ್ಮ ಮಾತಿಗಾಗ ಅರ್ಥ ಬರ್ತದೆ. ಇಲ್ಲಾಂದರೆ ಪ್ರಶ್ನೆಗಳು ವಿಮರ್ಶೆಗಳು ನಿರಂತರ. ಪ್ರಶ್ನಿಸೋರನ್ನು ಕೂಡ ಶಿಕ್ಷಿಸುವಂತಹ ಪರಿಸ್ಥಿತಿ ಈ ದೇಶದಲ್ಲಿ ಇದೆ, ನಿಮಗೆ ಗೊತ್ತಿದೆ. ಟೀಕಿಸುವವರನ್ನೇ ಬಲಿ ಹಾಕುವ ಸ್ಥಿತಿ ಇದೆ. ತೀರಾ ಊಟ ಹಾಕಿರುವ ಜುನೈದ್ ಅಂಥವ್ರನ್ನು ಅವ್ರ ಧರ್ಮದ ಕಾರಣಕ್ಕೆ ಟಾರ್ಗೆಟ್ ಮಾಡಬಾರ್ದಪ್ಪ. ಏನೋ ಡೌಟ್ ಇದ್ದರೆ ಪ್ರಶ್ನೆ ಕೇಳಿ ಮುಗಿಸ್ಬಿಡಿ. ಯಾಕೆ ಕಣ್ಣಿಗೆ ಬಟ್ಟೆ ಕಟ್ಟಿ ಅಲ್ಲೆಲ್ಲ ಬಿಟ್ಟು ಬರ್ತೀರಾ? ಪ್ರಶ್ನೆ ಮಾಡಬೇಕಾಗ್ತದೆ, ಅಲ್ಲೇ ಬಂದು ಕೇಳಬೇಕಾಗ್ತದೆ. ಆಗೆಲ್ಲದೂ ಕೂಡ ಒಳ್ಳೆಯ ರೀತಿಯಲ್ಲಿ ಮುಗಿದು ಹೋಗ್ತದೆ, ನಡೆದು ಹೋಗ್ತದೆ. ಎಲ್ಲರೂ ಒಪ್ಕೋತಾರೆ. ನೀವು ಯಾವುದೋ ಒಂದು ಪಕ್ಷದ, ಯಾವುದೋ ಒಂದು ಸಿದ್ಧಾಂತದ ಕೇವಲ ಅಂಧ ಭಕ್ತರಿಗೆ ಮಾತ್ರ ಪ್ರಧಾನಿ ಅಲ್ಲ, ನನಗೂ ಪ್ರಧಾನಿ, ನಮಗೆಲ್ಲರಿಗೂ ಪ್ರಧಾನಿ. ನೀವು ಬಿಟ್ಟರೆ ನಮಗೊಂದು ಆಪ್ಷನ್ ಪ್ರಧಾನಿ ಇಲ್ಲ. ನಾವು ಕಾಂಗ್ರೆಸ್ ಬೆಂಬಲಿಗರು, ಕಮ್ಯುನಿಸ್ಟ್ ಬೆಂಬಲಿಗರು, ಆ ಕಾರಣಕ್ಕೆ ನಮಗೆ ಬೇರೆ ಪ್ರಧಾನಿ ಇದ್ದಾರೆ ಇಲ್ಲ. ಇಡೀ ದೇಶಕ್ಕೆ ಒಬ್ಬನೇ ಪ್ರಧಾನಿ. ನಿಮ್ಮನ್ನು ಎಲ್ಲರೂ ಮೆಚ್ಚಿಕೊಳ್ಬೇಕು. ಹಾಗೆ ಮೆಚ್ಚಿಕೊಳ್ಳುವಂತಹ ಕೆಲಸವನ್ನು ನೀವು ಮಾಡಿ. ಆಗ ನೀವು ಮಿಡ್ ನೈಟ್ ಬಂದರು, ಮಠ ಮಧ್ಯಾಹ್ನ ಬಂದರು, ಒಂದು ಇಳಿ ಸಂಜೆ ಬಂದರೂ ಕೂಡ ಲೈವು ನಿಮ್ಮನ್ನು ಮೆಚ್ಚುತ್ತೇವೆ, ಒಪ್ಪಿಕೊಳ್ಳುತ್ತೇವೆ. ನಿಮ್ಮ ಮಾತಿಗೆ ಬಹುಪರಕ್ಕಾಗುತ್ತೆ. ನಮಸ್ಕಾರ.